ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯಾ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನೋಡಿ, ನಾನಿವತ್ತು ಇಷ್ಟು ಚೆನ್ನಾಗಿರೋ ಒಂದು ಶೋಗೆ ಇಡುವಂಥ ಒಂದು ಪಾಟನ್ನು ಹೇಳ್ತೀನಿ. ನಾವು ಇದನ್ನು ಟೀ ಶರ್ಟಿಂದ, ಯಾವುದೇ ಬಟ್ಟೆಯಿಂದ, ಕಾಟನ್ ಬಟ್ಟೆ, ಕಾಟನ್ ಟೀ ಶರ್ಟ್ ಯಾವುದರಿಂದ ಬೇಕಾದರೂ ಮಾಡ್ಬೋದು. ತುಂಬ ಈಸಿಯಾಗಿ ಮಾಡ್ಬೋದು. ನಾವು ತುಂಬ ಚೆನ್ನಾಗಿರುತ್ತೆ ನೋಡಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ತುಂಬ ವಿಡಿಯೋಸ್ಗಳನ್ನು, ಗಾರ್ಡನ್ ವಿಡಿಯೋಸ್ಗಳನ್ನು ಮಾಡಿದ್ದೀನಿ, ನೀವು ನೋಡ್ಬೋದು. ಪಾಟ್ಗಳನ್ನು ಕೂಡ 2-3 ಟೈಪಲ್ಲಿ ಮಾಡಿದ್ದೀನಿ ನೋಡಿ. ಇದು ಕಾಟನ್ ಟೀ ಶರ್ಟ್, ಅಥವಾ ನಾವು ಈ ರೀತಿ ಕಾಟನ್ ಟವೆಲ್ ಕೂಡ ಯೂಸ್ ಮಾಡ್ಬೋದು ನೋಡಿ. ನಾನಿಲ್ಲಿ ಟೀ ಶರ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕಟ್ ಮಾಡಿ ಪೀಸ್ ಮಾಡ್ಕೊಂಡಿದ್ದೀನಿ. ನಾವಿಲ್ಲಿ ಯಾವ ಅಳತೆ, ಯಾವ ಶೇಪಲ್ಲಿ ಕೂಡ ಬೇಕಾದರೂ ಮಾಡ್ಬೋದು ನೋಡಿ. ನಾನು ಒಂದು ಚೌಕ ಪೀಸನ್ನು ತೊಗೊಂಡು ಈ ರೀತಿ ಮಡಿಕೆ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ರೌಂಡ್ ಪೀಸಲ್ಲಿ ಕಟ್ ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ ಅಂತ. ಯಾವ ಶೇಪಲ್ಲಿ ಕೂಡ ನಾವು ಇದನ್ನು ಮಾಡ್ಕೋಬೋದು. ನಿಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡಿಕೊಂಡು ಪಾಟನ್ನು ಮಾಡ್ಬೋದು. ಇದನ್ನು ಡೆಕೋರೇಷನ್ಗೆ ಇಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನಾವಿಲ್ಲಿ ಒಂದು ಹೋಲ್ಗಳನ್ನು ಮಾಡ್ಕೊಳ್ಬೇಕು. ನಾವು ಗಿಡ ನೆಡೋದಾದರೆ ಒಂದು ಹೋಲ್ ಬೇಕೇ ಬೇಕು ಇದಕ್ಕೆ. ಹಾಗಾಗಿ ಹೋಲ್ಗಳನ್ನು ಕೂಡ ಮಾಡ್ಕೊಳ್ಳಿ ನೋಡಿ. ನಾನಿಲ್ಲಿ ಒಂದು ಪಾಟನ್ನು ಉಲ್ಟಾ ಇಟ್ಕೊಂಡಿದ್ದೀನಿ. ನೀವು ಏನು ಬೇಕಾದರೂ ಇಟ್ಕೋಬೋದು. ಇಲ್ಲಿ ಬಕೆಟು ಅಥವಾ ಟಬ್ಬು, ಯಾವುದೇ ರೀತಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇರೋ ಬಾಕ್ಸನ್ನು ಕೂಡ ತಗೋಬೋದು. ಹಾಗೆ ನಾನಿಲ್ಲಿ ಸಿಮೆಂಟನ್ನು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಇಲ್ಲಿ ಖಾಲಿ ಸಿಮೆಂಟ್ ಮಾತ್ರ ತೊಗೊಂಡಿದ್ದೀನಿ. ಸ್ವಲ್ಪ ನೀರಾಗಿ ಕಲಿಸ್ಕೋಬೇಕು ನಾವು ಇದನ್ನು ನೋಡಿ. ನಾನಿಲ್ಲಿ ಪಾಟ್ಗೆ ಪ್ಲಾಸ್ಟಿಕ್ ಕೂಡ ಹಾಕಿದ್ದೀನಿ ಕೆಳಗಡೆ, ತುಂಬ ಈಸಿಯಾಗಿ ತೆಗಿಲಿಕ್ಕೆ ಬರಲಿ ಅಂತ. ನಾವಿಲ್ಲಿ ಸಿಮೆಂಟನ್ನು ಸ್ವಲ್ಪ ತೆಳುವ ಹಾಗೆ ಕಲಿಸ್ಕೋಬೇಕು. ದೋಸೆ ಹಿಟ್ಟೆಲ್ಲ ಇರುತ್ತಲ್ಲ, ಆ ರೀತಿ ಹದದಲ್ಲಿ ನಾವು ಇದನ್ನು ಸಿಮೆಂಟನ್ನು ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಿ. ಯಾಕಂದರೆ ಆ ಕಾಟನ್ ಬಟ್ಟೆಗೆ ಅದು ನಾವು ಡಿಪ್ ಮಾಡಿದಾಗ ಚೆನ್ನಾಗಿ ಅಂಟ್ಕೋಬೇಕು. ಆ ರೀತಿಲಿ ನಾವು ಮಾಡ್ಕೋಬೇಕು ಈ ಸಿಮೆಂಟಿನ ಪೇಸ್ಟನ್ನು. ಇಲ್ಲಿ ನೋಡಿ, ನಾನು ತುಂಬ ತೆಳುವಾಗಿಬಿಟ್ಟಿದೆ. ಇನ್ನೂ ಸ್ವಲ್ಪ ದಪ್ಪನಾಗಿ ಮಾಡ್ಕೊಳ್ಳಿ ನೀವು. ನಾವು ಇದನ್ನು ಅದ್ದಿದಾಗ ಸ್ವಲ್ಪ ಗಟ್ಟಿಯಾಗತ್ತೆ ಮತ್ತು ಆ ಸಿಮೆಂಟಿನ ನೀರು. ಹಾಗಾಗಿ ಒಂದು ಸಾರಿ ಇಷ್ಟು ತೆಳುವ ಮಾಡಿಕೊಂಡು ಆಮೇಲೆ ಸ್ವಲ್ಪ ದಪ್ಪ ಮಾಡಿಕೊಂಡು ಪೇಸ್ಟನ್ನು ಹಚ್ಬೋದು. ಅದು ಒಂದೊಂದು ಸಾರಿ ಆ ಬಟ್ಟೆಗೆ ಅಂಟ್ಕೊಳ್ಳಲ್ಲ, ತುಂಬ ದಪ್ಪನಾಗಿ ಮಾಡಿಕೊಂಡ್ರೆ ನಾವು. ಹಾಗಾಗಿ ಇಲ್ಲಿ ನಾವು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೂ ಪರವಾಗಿಲ್ಲ. ಆಮೇಲೆ ನಾವು ಹಚ್ಚೋ ಸಿಮೆಂಟನ್ನು ಸ್ವಲ್ಪ ದಪ್ಪನಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ. ಈ ರೀತಿ ಅದ್ದಿ ಅದನ್ನು ಡಿಪ್ ಮಾಡಿ ಆ ಬಟ್ಟೆನ ಚೆನ್ನಾಗಿ ಅದು ಆ ಸಿಮೆಂಟೆಲ್ಲ ಹೀರ್ಕೋಬೇಕು. ಹಾಗೆ ಒಂದು 5 ನಿಮಿಷ ಬೇಕಾದರೂ ಬಿಡ್ಬೋದು. ಸ್ವಲ್ಪ ಅದನ್ನು ನೋಡಿ, ಆ ಸಿಮೆಂಟಿನ ನೀರನ್ನು ತೆಗೆದುಬಿಡ್ತೀನಿ ಅಲ್ಲಿ ನಾನು. ಸ್ವಲ್ಪ ನಾವು ಬಟ್ಟೆನೆಲ್ಲ ಹಿಂಡ್ತೀವಲ್ಲ ಹಾಗೆ ನೋಡಿ. ನಾವು ಹೋಲ್ ಮಾಡಿರೋದು ಮಿಡ್ಲಲ್ಲಿ ಬರಲಿ, ಹಾಗೆ ನಾವು ಅದನ್ನು ಹಾಕ್ಕೋಬೇಕು ಪಾಟ್ ಮೇಲೆ ಆ ಬಟ್ಟೆನ ನೋಡಿ. ಇಲ್ಲಿ ನಾವು ಯಾವುದೇ ಶೇಪ್ ಬೇಕಾದರೂ ಇಲ್ಲಿ ಕೊಟ್ಕೋಬೋದು. ಸ್ವಲ್ಪ ನೀರಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಮಾಡಿಕೊಂಡು ನಾವಿಲ್ಲಿ ಸಿಮೆಂಟಿನ ಪೇಸ್ಟನ್ನು ಹಚ್ಚಬೇಕಾಗತ್ತೆ ಮತ್ತೆ ಇದಕ್ಕೆ. ಆಗ ಅದು ಗಟ್ಟಿ ಬರುತ್ತೆ. ಇಲ್ಲ ಅಂದರೆ ಇಷ್ಟು ಮಾಡ್ತಾರೆ, ಆದರೆ ಎಷ್ಟು ಮಾಡಿದರೆ ಗಟ್ಟಿ ಬರಲ್ಲ. ಸ್ವಲ್ಪ ಸಿಮೆಂಟಿನ ಪೇಸ್ಟನ್ನು ಹಚ್ಚಬೇಕು. ಸಿಮೆಂಟು ಮತ್ತು ಮರಳು ಮಿಕ್ಸ್ ಮಾಡಿಕೊಂಡು ಹಚ್ಚಬೇಕಾಗತ್ತೆ ನಾವಿಲ್ಲಿ ಸಿಮೆಂಟಿನ ಪ್ರಮಾಣನೇ ಜಾಸ್ತಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಅದು ಪೇಸ್ಟು ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನಾವಿಲ್ಲಿ ಮರಳನ್ನು ಜರಡಿ ಹಿಡ್ಕೊಂಡೇ ಹಾಕ್ಕೋಬೇಕು.
ನೋಡಿ ನಾನು ಈ ಸಿಮೆಂಟನ್ನು ನೋಡಿ ಇಲ್ಲಿ ಎಷ್ಟು ಗಟ್ಟಿಯಾಗಿದೆ. ಈಗ ಅದನ್ನೆಲ್ಲ ಹಚ್ಕೋಬೇಕು. ಸರಿಯಾಗಿ ಬ್ರಷ್ ತಗೊಂಡು ಅದಕ್ಕೆಲ್ಲ ಹಾಕ್ಕೋಬೇಕು. ಆಮೇಲೆ ನಾವು ಇದಕ್ಕೆ ಸಿಮೆಂಟು ಮತ್ತು ಮರಳಿನ ಪೇಸ್ಟನ್ನು ಹಚ್ಚಬೇಕು. ಹಾಗಿದ್ರೆ ಮಾತ್ರ ಅದು ಗಟ್ಟಿಯಾಗಿ ಬರುತ್ತೆ, ಇಲ್ಲಾಂದರೆ ಗಟ್ಟಿ ಬರಲ್ಲ, ಒಡೆದೋಗ್ಬಿಡತ್ತೆ. ನೋಡಿ ಈ ರೀತಿ ಪೇಸ್ಟನ್ನು ಹಚ್ಚಿ ನಾವು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಆಮೇಲೆ ಕೂಡ ನಾವು ಇದಕ್ಕೆ ಪೇಸ್ಟನ್ನು ಹಚ್ಬೋದು. ನೀವು ಈಗಲೇ ಬೇಕಾದರೂ ಇದಕ್ಕೆ ಪೇಸ್ಟನ್ನು ಹಚ್ಬೋದು. ಸ್ವಲ್ಪ ಸಿಮೆಂಟು ಮತ್ತು ಮರಳನ್ನು ಮಿಕ್ಸ್ ಮಾಡ್ಕೊಂಡು ಹಚ್ಚಿದರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಾನು ಈಗಾಗಲೇ 2 ಪಾಟ್ಗಳನ್ನು ಯಾವ ರೀತಿ ಮಾಡೋದು ಅಂತ ಹೇಳಿದ್ದೀನಿ. ನನ್ನ ಚಾನಲ್ಗೆ ಹೋದರೆ ಎಲ್ಲ ಸಿಗತ್ತೆ. ನಾನು ಬೇಕಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಕೊಡ್ತೀನಿ. ನೀವು ಬೇಕಾದರೆ ನೋಡಿ, ಇಷ್ಟ ಇದ್ದವರು ಮಾಡ್ಬೋದು. ತುಂಬ ಈಸಿಯಾಗಿ ನಾವು ಸಿಮೆಂಟ್ ಪಾಟ್ಗಳನ್ನು ಮಾಡ್ಕೋಬೋದು. ಹಣನೂ ಉಳಿಯುತ್ತೆ, ಹಾಗೆ ನಾವು ಮಾಡಿದ್ದೀವಿ ಅಂತ ಖುಷಿನೂ ಇರುತ್ತೆ. ನಾವು ಸಿಮೆಂಟ್ ಪಾಟ್ಗಳನ್ನು ಪೇಟೆಯಿಂದ ತರೋದಾದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ನಾವು ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಾವು ಒಂದು 20 ರೂಪಾಯಿ 10 ರೂಪಾಯಿಗೆಲ್ಲ, ಈ ಪಾಟಂತೂ 10 ರೂಪಾಯಿಗೆಲ್ಲ ಮಾಡ್ಕೋಬೋದು. ನೋಡಿ ನಾನಿಲ್ಲಿ 2 ಮಾಡ್ಕೊಂಡಿದ್ದೀನಿ. ನೋಡಿ ಈಗ ನಾನಿಲ್ಲಿ ಸಿಮೆಂಟು ಮತ್ತು ಮರಳನ್ನು ಮಿಕ್ಸ್ ಮಾಡಿಕೊಂಡು ಪೇಸ್ಟನ್ನು ಹಚ್ತೀನಿ. ನಾವು ಈ ರೀತಿ 2 ಅಥವಾ 3 ಲೇಯರು ಸ್ವಲ್ಪ ಆರಿದ ಮೇಲೆ ಮತ್ತೆ ಅದಕ್ಕೆ ಪೇಸ್ಟನ್ನು ಹಚ್ಚಿದರೆ ಮತ್ತು ತುಂಬ ಗಟ್ಟಿಯಾಗಿ ಬರುತ್ತೆ. ಈ ಪಾಟನ್ನು ನಾವು ಮನೆ ಒಳಗಡೆ ಫ್ಲವರ್ನ ಇಟ್ಕೊಳ್ತೀವಲ್ಲ, ಅದಕ್ಕೆ ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ತುಂಬ ಬೇರೆ ಬೇರೆ ಶೇಪ್ಗಳಲ್ಲಿ ಕೂಡ ನಾವು ಇದನ್ನು ಮಾಡ್ಬೋದು. ತುಂಬ ಬೇರೆ ಬೇರೆ ಕಲರ್ಸ್ಗಳನ್ನು ಹಾಕಿ ಯೂಸ್ ಮಾಡ್ಬೋದು. ಇದು ಮನೆ ಒಳಗಡೆ ಇಟ್ಕೊಳ್ತೀವಲ್ಲ, ಆ ರೀತಿ ಗಿಡಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮನೆ ಒಳಗಡೆ ಚೆನ್ನಾಗಿರುತ್ತೆ. ಇದು ಯಾವುದೇ ರೀತಿ ಬಣ್ಣ ಕೂಡ ಹಚ್ಕೋಬೋದು ನಾವಿಲ್ಲಿ. ನೋಡಿ ಇಲ್ಲಿ ನಾವು ರೇತಿ ಮತ್ತು ಮರಳು ಮತ್ತು ಸಿಮೆಂಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹೀಗೆ ಮಾಡಿದರೆ ತುಂಬ ಬಾಳಿಕೆ ಬರುತ್ತೆ. ಇಲ್ಲ ಅಂದರೆ ನಾವು ಸಿಮೆಂಟ್ ಒಂದನ್ನೇ ಹಾಕಿ ಪೇಸ್ಟನ್ನು ಹಚ್ಚಿದರೆ ಅಷ್ಟೊಂದು ಬಾಳಿಕೆ ಬರಲ್ಲ. ನೋಡಿ ಇಲ್ಲಿ ನಾನು ಸಿಮೆಂಟು ಮತ್ತು ಮರಳನ್ನು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಗಟ್ಟಿಯಾಗಿ ನೀವು ಪೇಸ್ಟ್ ಮಾಡ್ಕೊಂಡು ಹಚ್ಬೋದು. ನಾನಿಲ್ಲಿ ಒಣಗಿದ ಮೇಲೆ ನಾನು ಇದಕ್ಕೆ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಹಿರ್ಕೊಳ್ಳುತ್ತೆ ಅಂತ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ನೀವು ಅದು ಹಸಿ ಇರುವಾಗಲೇ ಹಚ್ಚಿದರೆ ಚೆನ್ನಾಗಿರುತ್ತೆ. ಆಗ ಇಷ್ಟೊಂದು ಒಣಗಲ್ಲ, ಹಚ್ಚಲಿಕ್ಕೂ ಈಸಿ ಆಗುತ್ತೆ. ಪೇಸ್ಟ್ಗಳನ್ನು ಚೆನ್ನಾಗಿ ಹಚ್ಕೋಬೇಕು. ಈ ಪೇಸ್ಟನ್ನು ಎಲ್ಲ ಕಡೆ ಬರುವ ಹಾಗೆ. ನೋಡಿ ಈ ರೀತಿ ಎಲ್ಲ ಕಡೆ ಸರಿಯಾಗಿ ಅದನ್ನು ಬ್ರಷ್ ತಗೊಂಡು ಕೂಡ ಹಚ್ಬೋದು. ಇಲ್ಲಿ ನೋಡಿ, ಇಲ್ಲ ಇನ್ನೂ ದಪ್ಪನಾಗಿ ಮಾಡಿಕೊಂಡ್ರೆ, ಹಸಿ ಇರುವಾಗಲೇ ಹಚ್ಚಿಕೊಂಡ್ರೆ ನಾವು ಇಲ್ಲಿ ಯಾವುದೇ ಸ್ಪೂನ್ ಕೂಡ ಯೂಸ್ ಮಾಡಿ ಹಚ್ಕೋಬೋದು. ನೋಡಿ ಈ ರೀತಿ ಎಲ್ಲ ಕಡೆ ಅದು ಆ ಸಿಮೆಂಟು ಮತ್ತು ಮರಳಿನ ಮಿಶ್ರಣನ ಹಚ್ಚುತ್ತಾ ಹೋಗಬೇಕು. ಈ ರೀತಿ ನಾವು ಸಿಮೆಂಟು ಮತ್ತು ಮರಳಿನ ಮಿಶ್ರಣನ ಹಾಕ್ಕೊಂಡ್ರೆ ತುಂಬ ಗಟ್ಟಿಯಾಗಿ ಬರುತ್ತೆ ಅದು. ಇಲ್ಲಾಂದರೆ ಗಟ್ಟಿ ಬರಲ್ಲ, ಬೇಗ ಹಾಳಾಗಿಬಿಡತ್ತೆ. ನಾನು ತುಂಬ ಟೈಪಲ್ಲಿ ಪಾಟ್ಗಳನ್ನು ಮಾಡಿದ್ದೀನಿ. ಯಾವ ರೀತಿ ಸರಿ ಹೊಂದತ್ತೆ ಅಂತ ನೋಡ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ. ಇದು ನಾನು ಈ ರೀತಿ ಮರಳು ಹಾಕದೆ ಮಾಡಿದ್ದೀನಿ ಕೆಲವೊಂದ, ಆದರೆ ಅದು ಒಡೆದೋಗ್ಬಿಡ್ತು. ಈಗ ಅದಕ್ಕೆ ಮರಳನ್ನು ಮಿಕ್ಸ್ ಮಾಡಿ ಹಾಕ್ತೀನಿ. ಹಾಗಿದ್ರೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ, ಇಲ್ಲ ಅಂದರೆ ಒಡೆದೋಗ್ಬಿಡತ್ತೆ ಬೇಗ. ಸ್ವಲ್ಪ ಮರಳನ್ನು ಈ ಬ್ರಷಲ್ಲಿ ಹಚ್ಚೋದಕ್ಕಿಂತ ಇನ್ನೂ ದಪ್ಪನಾಗಿ ನಾವು ಮರಳ ಪೇಸ್ಟನ್ನು ಹಚ್ಚಿಕೊಂಡ್ರೆ ಇನ್ನೂ ತುಂಬ ಗಟ್ಟಿಯಾಗಿ ಬರುತ್ತೆ.
ಇದೇ ರೀತಿ ಎಲ್ಲ ಕಡೆ ಮರಳನ್ನು ಮಿಶ್ರಣನ ಹಚ್ಕೋಬೇಕು. ನೋಡಿ ಇಲ್ಲಿ ಒಣಗಿದೆ. ಇದು ತುಂಬ ಬೇಗ ಒಣಗೋಗ್ಬಿಡತ್ತೆ. ಒಂದು 3 ಅವರ್ 6 ಅವರಿಗೆಲ್ಲ ಇದು ಒಣಗೋಗ್ಬಿಡತ್ತೆ. ನಾವು ಹಿಂದಿನ ಪಾಟೆಲ್ಲ ಮಾಡಿರೋದು 24 ಗಂಟೆ 48 ಗಂಟೆ ಬೇಕು ಅಂತ ಹೇಳಿದ್ದೆ ಅದನ್ನು ತೆಗಿಲಿಕ್ಕೆ. ಆದರೆ ಇದು ಬೇಗ ಒಣಗೋಗ್ಬಿಡತ್ತೆ. ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ. ಆದರೆ ನಾವು ಇಲ್ಲಿ ಮತ್ತೆ ಪೇಸ್ಟ್ ಹಚ್ಚಿದಾಗ ಸ್ವಲ್ಪ ಸ್ಮೂತ್ ಆಗುತ್ತೆ. ನಾವು ಇದಕ್ಕೆ ಮತ್ತೆ ಸಿಮೆಂಟು ಮತ್ತು ಮರಳನ್ನು ಮಿಶ್ರಣನ ಒಳಗಡೆಯಿಂದ ಹಚ್ಚಬೇಕಾಗತ್ತೆ. ಸ್ವಲ್ಪ ಗಟ್ಟಿಯಾಗಿ ನಾವು ಕಲಿಸ್ಕೊಂಡು ಇದಕ್ಕೆ ಹಚ್ಚೋಣ ಇಲ್ಲಿ, ಯಾಕೆಂದರೆ ತುಂಬ ಗಟ್ಟಿಯಾಗಿ ಬರಲಿ ಅಂತ. ಈ ರೀತಿ ನಾವು ಸಿಮೆಂಟು ಮತ್ತು ಮರಳನ ಮಿಶ್ರಣನ ಹಚ್ಕೊಂಡ್ರೆ ತುಂಬ ಗಟ್ಟಿಯಾಗಿ ಬರುತ್ತೆ. ಇಲ್ಲಾಂದರೆ ಗಟ್ಟಿಯಾಗಿ ಬರಲ್ಲ ಫ್ರೆಂಡ್ಸ್. ಆಮೇಲೆ ಒಡೆದೋಗ್ಬಿಡ್ತು ಅಂತ ಬೇಜಾರ ಮಾಡ್ಕೊಳ್ಳೋದೇ ಆಗುತ್ತೆ. ನೋಡಿ ಇಷ್ಟು ದಪ್ಪನಾಗೆ ಕಲಿಸ್ಕೊಂಡು ಹಚ್ಚಬೇಕು ನಾವೀಗ. ಎಲ್ಲ ಕಡೆ ಸರಿಯಾಗಿ ಹಚ್ಚಿ ಚೆನ್ನಾಗಿ ಮೇಲ್ಗಡೆ ಎಲ್ಲ ನಾವು ಇದನ್ನು ಸರಿಯಾಗಿ ಹಚ್ಚಬೇಕು. ನೋಡಿ ಈ ರೀತಿ ಮೇಲೆಲ್ಲ ಸ್ವಲ್ಪ ಕಡಿಮೆ ಸಿಮೆಂಟ್ ಹಚ್ಚಿದರೆ ಮೇಲ್ಗಡೆ ತುದಿ ಎಲ್ಲ ಒಡೆದು ಹೋಗ್ಬಿಡತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಚ್ಚಬೇಕಾಗತ್ತೆ. ನಾವಿಲ್ಲಿ ನೋಡಿ ಈ ರೀತಿ ಹಚ್ಚಿ, ನಾನು ಕೈಯಲ್ಲೇ ಹಚ್ತೀನಿ. ಕೈಯಲ್ಲಿ ಹಚ್ಚಿದರೆ ತುಂಬ ಈಸಿಯಾಗಿ ಬರುತ್ತೆ ಅಂತ ನಾನಿಲ್ಲಿ ಕೈಯಲ್ಲೇ ಹಚ್ತೀನಿ. ನಾವು ಕೈಗೆ ಆಮೇಲೆ ಸ್ವಲ್ಪ ಸುಡುತ್ತಲ್ಲ, ಆಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಕೊಂಡ್ರೆ ಆ ರೀತಿ ಸುಡಲ್ಲ. ಸಿಮೆಂಟು ಸ್ವಲ್ಪ ಸುಡುತ್ತೆ ಕೈಯ. ಕೊಬ್ಬರಿ ಎಣ್ಣೆನ ಹಚ್ಕೋಬೇಡಿ ಆಮೇಲೆ ಕೈಯಲ್ಲೇ ಮಾಡಿದರೆ. ನೋಡಿ ಎಲ್ಲ ಕಡೆ ಅದು ಚೆನ್ನಾಗಿ ಆ ಪೇಸ್ಟನ್ನು ಹಚ್ಚಬೇಕು ನಾವಿಲ್ಲಿ. ಮೇಲ್ಗಡೆ ಎಲ್ಲ ಆ ತುದಿ ಎಲ್ಲ ಸ್ವಲ್ಪ ದಪ್ಪವಾಗಿ ಹಚ್ಚಬೇಕು. ಈ ರೀತಿ ಹಚ್ಚಿದವಾಗ ತುಂಬ ಗಟ್ಟಿಯಾಗಿ ಬರುತ್ತೆ ಈ ಪಾಟು. ಫ್ರೆಂಡ್ಸ್, ನೀವು ಯಾವ ರೀತಿ ಪಾಟ್ಗಳನ್ನು ಮಾಡಿದ್ದೀರಾ, ನಾನು ಹೇಳಿರೋ ಪಾಟ್ಗಳನ್ನೆಲ್ಲ ಮಾಡಿದ್ದೀರಾ ಇಲ್ವಾ ಅಂತ ಕಾಮೆಂಟ್ ಮಾಡಿ. ಮಾಡಿದರೆ ಯಾವುದು ಈಸಿ ಆಗಿದೆ ಅಂತ ಕಾಮೆಂಟ್ ಮಾಡಿ. ಒಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾವು ಪೇಟೆಯಿಂದ ಪ್ಲಾಸ್ಟಿಕ್ ಪಾಟ್ಗಳನ್ನು ತಂದರೆ ಬೇಗ ಒಡೆದು ಹೋಗ್ಬಿಡತ್ತೆ. ಆದರೆ ನಾವು ಸಿಮೆಂಟ್ ಪಾಟ್ಗಳನ್ನು ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಕಡಿಮೆ ಖರ್ಚಿನಲ್ಲಿ ತುಂಬ ಬಾಳಿಕೆ ಬರುವಂಥ ಪಾಟ್ಗಳನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು. ನೋಡಿ ಸ್ವಲ್ಪ ಚೆನ್ನಾಗಿ ಅದನ್ನು ನೋಡಿ ಈ ರೀತಿ ಮಾಡ್ಕೊಳ್ಳಿ. ನಾನು ಕೈಯಲ್ಲಿ ಹಚ್ಚಿದ್ನಲ್ಲ, ಹಾಗಾಗಿ ಸ್ವಲ್ಪ ಈಗ ಅದನ್ನು ಈ ರೀತಿ ಮಾಡ್ತಾಯಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಬೇರೆ ಬೇರೆ ಶೇಪ್ಗಳಲ್ಲಿ ಕೂಡ ನಾವು ಇದನ್ನು ಮಾಡ್ಬೋದು. ನಿಮ್ಮ ಕ್ರಿಯೇಟಿವಿಟಿನ ಉಪಯೋಗಿಸ್ಕೊಂಡು ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು. ಇದು ಒಂದು ಮಾಡೆಲ್ ಆಗಿ ತೋರಿಸಿದ್ದೀನಿ ಅಷ್ಟೇ. ನೋಡಿ ಸ್ವಲ್ಪ ನಿಧಾನವಾಗಿ ಮಾಡಿ, ಯಾಕೆಂದರೆ ನಾವು ಒಳಗಡೆ ಬಟ್ಟೆನ ಹಾಕಿರೋದ್ರಿಂದ ಅದು ಸ್ವಲ್ಪ ಸಿಮೆಂಟ್ ಹೀರ್ಕೊಂಡ ತಕ್ಷಣ ಇದಾಗತ್ತೆ. ಆಮೇಲೆ ಗಟ್ಟಿ ಆದಮೇಲೆ ಏನೂ ಆಗಲ್ಲ, ತೊಂದರೆ ಇಲ್ಲ. ಇದಕ್ಕೆ ನಾವು ಪೇಂಟ್ಗಳನ್ನು ಹಚ್ಚಿಕೊಂಡು ಯೂಸ್ ಮಾಡ್ಬೋದು. ಇಲ್ಲ ನಾನು ಯಾವ ರೀತಿ ಬಣ್ಣನ ಪಾಟಿಗೆ ಬಣ್ಣ ಹಾಕೋದು ಅಂತ ಹೇಳಿದ್ದೀನಿ, ಅದೇ ರೀತಿ ಬಣ್ಣನ ಹಿಂದಿನ ವಿಡಿಯೋಗಳಲ್ಲಿ ಒಂದರಲ್ಲಿ ಯಾವ ರೀತಿ ಬಣ್ಣನ ಹಾಕೋದು ಪಾಟಿಗೆ ಅಂತ ನಾನು ವಿಡಿಯೋ ಮಾಡಿ ಹೇಳಿದ್ದೀನಿ. ಅದನ್ನು ಬೇಕಾದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅದನ್ನು ನೋಡಿ. ನಾನು ಇವತ್ತು ಬಣ್ಣ ಹಾಕಿ ತೋರಿಸಿಲ್ಲ, ನೀವು ಅದೇ ರೀತಿ ಬಣ್ಣನ ಹಾಕಿ ಉಪಯೋಗಿಸ್ಕೋಬೋದು. ನೋಡಿ ನಾನಿಲ್ಲಿ ಬಣ್ಣ ಹಾಕಿರೋದನ್ನು ತೋರಿಸಿಲ್ಲ,
ಆದರೆ ಈ ರೀತಿ ಬಣ್ಣನ ಹಾಕಿ ನಾವು ಅದನ್ನು ಉಪಯೋಗಿಸ್ಕೋಬೋದು. ಫ್ರೆಂಡ್ಸ್, ಇದೇ ರೀತಿ ಹೊಸ ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ.